ವಿಧಾನಸೌಧದಲ್ಲಿ ಎಸ್ಸಿ ಎಸ್ಟಿ ಸಚಿವರು ಸಭೆಯನ್ನು ನಡೆಸಿದ್ದಾರೆ. ಗೃಹ ಸಚಿವ ಪರಮೇಶ್ವರ್, ಸಹಕಾರ ಸಚಿವ ಕೆಎನ್ ರಾಜಣ್ಣ, ಸಚಿವ ಸತೀಶ್ ಜಾರಕಿಹೊಳಿ, ಎಚ್.ಸಿ. ಮಾದೇವಪ್ಪ ಭಾಗಿಯಾಗಿದ್ದರು. ಈ ಹಿಂದೆ ಕೂಡ ಇವರೆಲ್ಲರೂ ಡಿನ್ನರ್ ಮೀಟಿಂಗ್ ಅನ್ನ ಭಾಗಿಯಾಗಿ ಸುದ್ದಿಯಲ್ಲಿದ್ರು. ಈಗ ರಾಜ್ಯದ ಶಕ್ತಿ ಸೌಧ ವಿಧಾನಸೌಧದಲ್ಲಿ ಸಭೆಯನ್ನು ನಡೆಸಿ ಸುದ್ದಿಯಲ್ಲಿದ್ದಾರೆ. ನಿನ್ನೆ ಸುಮಾರು 20 ನಿಮಿಷಗಳ ಕಾಲ ಈ ಸಭೆ ನಡೆದಿದೆ. ಈ ಎಸ್ಸಿ ಎಸ್ಟಿ ಸಚಿವರ ಸಭೆಯಲ್ಲಿ ಸ್ವಾಮೀಜಿ ಕೂಡ ಭಾಗಿಯಾಗಿದ್ರು. ರಾಜನಹಳ್ಳಿಯ ಶ್ರೀಗಳು ಸಚಿವರ ಸಭೆಯಲ್ಲಿ ಭಾಗಿಯಾಗಿದ್ರು. ಏನ್ ಮಾತನಾಡಿದ್ರು, ಯಾವೆಲ್ಲ ವಿಚಾರಗಳನ್ನ ಚರ್ಚೆ ಮಾಡಿದ್ರು, ಯಾವ ವಿಚಾರವಾಗಿ ಚರ್ಚೆ ನಡೆದಿದೆ? 20 ನಿಮಿಷಗಳ ಕಾಲ ಈ ಸಭೆ ನಡೆದಿದೆ. ರಾಜನಹಳ್ಳಿ ಶ್ರೀಗಳು, ಪ್ರಭಾವಿ ಸ್ವಾಮೀಜಿಗಳು, ಸಚಿವರ ಸಭೆಯಲ್ಲಿ ಪ್ರಭಾವಿ ಸ್ವಾಮೀಜಿಯ ಉಪಸ್ಥಿತಿ ಇತ್ತು. ರಾಜಕೀಯ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ ಈ ಸಭೆ. ಎಸ್ಸಿ ಎಸ್ಟಿ ಸಚಿವರ ಸಭೆಯಲ್ಲಿ ರಾಜನಹಳ್ಳಿ ಶ್ರೀಗಳು ಭಾಗಿಯಾಗಿದ್ರು. ಸದ್ಯದ ರಾಜಕೀಯ ಸನ್ನಿವೇಶದಲ್ಲಿ ಮಹತ್ವವನ್ನ ಈ ಸಭೆ ಪಡ್ಕೊಂಡಿದೆ. ಒಂದು ಕಡೆ ಇಡಿ ಮೂಡಾ ವಿಚಾರದಲ್ಲಿ ಇಡಿ ತನ್ನ ವರದಿಯಲ್ಲಿ ಮುಖ್ಯಮಂತ್ರಿಗಳ ಹೆಸರನ್ನ ಮೊದಲ ಬಾರಿಗೆ ಉಲ್ಲೇಖ ಮಾಡಿದೆ. ಮತ್ತೊಂದು ಕಡೆ ಎಸ್ಸಿ ಎಸ್ಟಿ ಸಚಿವರು ಪ್ರಭಾವಿ ಸ್ವಾಮೀಜಿಯ ಜೊತೆಗೆ ವಿಧಾನಸೌಧದಲ್ಲಿ ಸಭೆಯನ್ನ ನಡೆಸಿದ್ದಾರೆ. ಸದ್ಯದ ರಾಜಕೀಯ ಸನ್ನಿವೇಶದಲ್ಲಿ ಈ ಸಭೆ ಬಹಳ ಮಹತ್ವವನ್ನ ಪಡ್ಕೊಳ್ತಾ ಇದೆ. ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ದೀಪಾ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ದೀಪಾ, ಸದ್ಯ ಡಿನ್ನರ್ ಪಾಲಿಟಿಕ್ಸ್ ಅಥವಾ ಡಿನ್ನರ್ ಮೀಟಿಂಗ್ ಅಲ್ಲಿ ಭಾಗಿಯಾಗಿ ಏನೆಲ್ಲ ಸುದ್ದಿಯಲ್ಲಿದ್ರು ಸಚಿವರು, ಅದೇ ಸಚಿವರು ಈಗ ವಿಧಾನಸೌಧದಲ್ಲೂ ಕೂಡ ಸಭೆಯನ್ನ ನಡೆಸಿ ಅದೇ ಟೀಮ್, ಸೇಮ್ ಟೀಮ್ ಜೊತೆಗೆ ಸ್ವಾಮೀಜಿ ಒಬ್ರು ಆಡ್ ಆಗಿದ್ದಾರೆ ಅಷ್ಟೇನೆ. ನನ್ನ 20 ನಿಮಿಷಗಳ ಕಾಲ ವಿಧಾನಸೌಧದಲ್ಲಿ ಸಭೆ ನಡೆಸಿದ್ದಾರೆ. ಈ ಸಭೆಯ ಒಂದಷ್ಟು ವಿಚಾರಗಳು ಏನೇನಿತ್ತು, ಸಭೆಯಲ್ಲಿ ಏನೆಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಮಾಡಿದ್ರು? ಸಿದ್ದೂರ 4 ಜನ ದಲಿತ ಸಚಿವರು ಸೇರಿರೋದೇ ಒಂದು ರೀತಿಯಾದಂತಹ ಕುತೂಹಲ ಜೊತೆಗೆ ಚರ್ಚೆಗೆ ಕಾರಣ ಆಗಿರುವಂಥ ವಿಚಾರ. ಅದು ಯಾವುದೇ ವಿಚಾರ ಆಗಿರ್ಬೋದು, ಆದರೂ ಕೂಡ ಅದು ರಾಜಕೀಯ ತಿರುವನ್ನು ಪಡೆದುಕೊಂಡಿರುತ್ತೆ. ಅದೇ ರೀತಿ ನಿನ್ನೆ ಸಚಿವ ಸಂಪುಟ ಸಭೆ ಮುಗಿದ ಬಳಿಕ 4 ಸಚಿವರುಗಳು ಮಾದೇವಪ್ಪ, ಸತೀಶ್ ಜಾರಕಿಹೊಳಿ, ರಾಜಣ್ಣ ಮತ್ತು ಪರಮೇಶ್ವರ್ ಸೇರಿ ಸುಮಾರು 20 ನಿಮಿಷಗಳ ಕಾಲ ಚರ್ಚೆ ಮಾಡಿರುವಂತಹದ್ದು ಇದೀಗ ರಾಜ್ಯ ರಾಜಕೀಯದಲ್ಲಿ ಮತ್ತೊಮ್ಮೆ ಚರ್ಚೆಗೆ ಕಾರಣ ಆಗಿದೆ. ಕಾರಣ ಇಷ್ಟೇ, ಅಲ್ಲಿ ಅಂದರೆ ಸಚಿವರುಗಳ ಸ್ಪಷ್ಟನೆ ಇಷ್ಟೇ. ಏನು ಫೆಬ್ರವರಿ 8, 9ಕ್ಕೆ ವಾಲ್ಮೀಕಿ ಜಾತ್ರಾ ಮಹೋತ್ಸವ ಇದೆ. ಆ ಮಹೋತ್ಸವಕ್ಕೆ ಶ್ರೀಗಳು ಬಂದಿದ್ರು. ಆ ಒಂದು ಯಾವ ರೀತಿಯಾದಂತಹ ರೂಪುರೇಷೆ ಇರುತ್ತೆ, ಆ ಒಂದು ಇನ್ವೈಟ್ ರೀತಿಯಲ್ಲಿ ಒಂದು ಕರೆಯೋದಕ್ಕೆ ಬಂದಿದ್ರು. ಹಾಗಾಗಿ ಸೇರಿದ್ವಿ ಅನ್ನುವಂತಹ ಸ್ಪಷ್ಟನೆ. ಆದರೆ ಬಹುತೇಕವಾಗಿ ಸಾಮಾನ್ಯವಾಗಿ ಈ ರೀತಿಯಾದಂತಹ ಘಟನೆಗಳು ಅಂದರೆ ಹಿಂದೆಯೂ ಕೂಡ ವಾಲ್ಮೀಕಿ ಸಮುದಾಯದ ಅಂದರೆ ದಲಿತ ನಾಯಕರುಗಳು ಸೇರ್ತಿದ್ದಾರೆ, ದಲಿತ ಸಚಿವರುಗಳು ಒಟ್ಟಿಗೆ ಸೇರ್ತಿದ್ದಾರೆ ಅನ್ನುವಂತಹ ವಿಚಾರ ಚರ್ಚೆಗೆ ಬಂದಿತ್ತು. ಡಿನ್ನರ್ ಮೀಟಿಂಗ್ ಮಾಡ್ತಾರೆ ಅನ್ನುವಂತಹದ್ದಾಗಿತ್ತು. ಅದು ಬಳಿಕ ಹೈಕಮಾಂಡ್ ವಲಯಕ್ಕೆ ತಲುಪಿ ಅಲ್ಲಿಂದ ಕ್ಯಾನ್ಸಲ್ ಆಗುವಂತಹ ಎಲ್ಲವೂ ಕೂಡ ನಡೆದಿತ್ತು. ಅದರ ಬೆನ್ನಲ್ಲೇ ಮಲ್ಲಿಕಾರ್ಜುನ್ ಖರ್ಗೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು, ಎಲ್ಲರೂ ಕೂಡ ಬಾಯಿ ಮುಚ್ಕೊಂಡು ಇರಬೇಕು ಅನ್ನುವಂತಹದ್ದು. ಅದಾದ ಬಳಿಕ ಎಲ್ಲವೂ ಕೂಡ ಸೈಲೆಂಟ್ ಆಗಿದೆ ಅನ್ನುವಂತಹದ್ದನ್ನು ಇಡೀ ಕಾಂಗ್ರೆಸ್ ವಲಯ ತಿಳ್ಕೊಂಡಿತ್ತು. ಆದರೆ ಯಾವುದೂ ಕೂಡ ಸೈಲೆಂಟ್ ಇಲ್ಲ ಅನ್ನುವಂತಹದ್ದು ಇದೀಗ ಮತ್ತೊಮ್ಮೆ ಮಗದೊಮ್ಮೆ ಸ್ಪಷ್ಟ ಆಗ್ತಿದೆ. ನಿನ್ನೆ ಏನು ಸಚಿವರುಗಳು 4 ಜನ ಸೇರಿದ್ರು, ಅದು ರಾಜಕೀಯಕ್ಕಾಗಿಯೇ ಅನ್ನುವಂತಹದ್ದು ಬಿಂಬಿತ ಆಗ್ತಾ ಇರುವಂತಹದ್ದು. ಅದರ ಕುರಿತಂತೆ ಇವತ್ತು ಸತೀಶ್ ಜಾರಕಿಹೊಳಿ ಅವರು ಕೂಡ ಒಂದು ವ್ಯಂಗ್ಯ ಆಡಿರುವಂತಹದ್ದು. ಹೌದು, ಎಲ್ಲವೂ ಕೂಡ ರಾಜಕೀಯವೇ ಅನ್ನುವಂತಹ ವ್ಯಂಗ್ಯ ಆಡಿರೋದನ್ನ ನೋಡ್ತಾ ಹೋದ್ರೆ ಯಾಕೆ ಸಚಿವರುಗಳು ಸೇರಬಾರ್ದು ಅನ್ನುವಂತಹ ಪ್ರಶ್ನೆ ಕೂಡ ಅವರ ಮಾತಿನಲ್ಲಿ ಇದ್ದಂಗಿತ್ತು. ಆದರೆ ಈ 4 ಜನ ಸಚಿವರುಗಳು ಸೇರಿರುವಂತಹದ್ದು ಒಂದಿಷ್ಟು ಕುತೂಹಲದ ಜೊತೆಗೆ ಚರ್ಚೆಗೂ ಕೂಡ ಕಾರಣ ಆಗಿದೆ. ಸಿಂಧೂರ. ಓಕೆ, ಥ್ಯಾಂಕ್ ಯು ದೀಪಾ ನಿಮ್ಮೆಲ್ಲ ಮಾಹಿತಿಗಾಗಿ.